ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋಲೋಕ. ಫ್ರೆಂಡ್ಸ್, ಒಂದು ಪ್ರಕಾಶಮಾನವಾದ ದಿನದಂದು ಸೂರ್ಯ ನೆತ್ತಿಯ ಮೇಲೆ ಬಂದಾಗ ನೀವು ಆಕಾಶವನ್ನು ನೋಡಿದರೆ ನಮಗೆ ಕ್ಷಣಕ್ಕೂ ತಮ್ಮ ಆಕಾರವನ್ನು ಬದಲಾಯಿಸುವ ಮೋಡಗಳು, ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಗಳು ಕಾಣಿಸುತ್ತವೆ. ಇಲ್ಲಿ ಎಲ್ಲರೂ ಗಮನಿಸುವ ಇನ್ನೊಂದು ಅಂಶವೆಂದರೆ ಆಕಾಶ ನೀಲಿಯಾಗಿರುತ್ತದೆ. ಆಕಾಶದ ಬಣ್ಣ ಕೆಂಪು, ಹಸಿರು, ಹಳದಿಯಾಗಿರದೆ ನೀಲಿಯಾಗಿ ಏಕಿರುತ್ತದೆ? ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀಲಿ ಆಕಾಶಕ್ಕೆ ಕಾರಣ ಸೂರ್ಯ. ಹೌದು, ಸೂರ್ಯನ ಬೆಳಕು ಭೂಮಿಯನ್ನು ಹೇಗೆ ತಲುಪುತ್ತದೆ ಅನ್ನುವುದೇ ಇಲ್ಲಿ ಮುಖ್ಯ. ಸೂರ್ಯನ ಬೆಳಕು ಬಿಳಿ ಬಣ್ಣವನ್ನು ಹೊಂದಿದೆ, ಆದರೆ ಇದರಲ್ಲಿ ಕಾಮನ ಬಿಲ್ಲಿನ 7 ಬಣ್ಣಗಳಿರುತ್ತವೆ. ಇದನ್ನು ನೀವು ತಿಳಿಯಬೇಕಾದರೆ ಒಂದು ಗಾಜಿನ ಪ್ರಿಸಮ್ನಲ್ಲಿ ಸೂರ್ಯನ ಬೆಳಕನ್ನು ಹಾಯಿಸಿದಾಗ 7 ಬಣ್ಣಗಳು ಬೇರ್ಪಡುತ್ತವೆ. ಸೂರ್ಯನ ಬೆಳಕು ಅಲೆಗಳ ರೂಪದಲ್ಲಿ ಚಲಿಸುತ್ತದೆ ಮತ್ತು ಪ್ರತಿ ಬಣ್ಣಕ್ಕೂ ಅದರದೇ ಆದ ಅಲೆ ಇರುತ್ತದೆ. ಉದಾಹರಣೆಗೆ, ನಮ್ಮ ಕಣ್ಣು ಕೆಂಪು ಬಣ್ಣವನ್ನು ಗುರುತಿಸಿದಾಗ ಅದು ದೊಡ್ಡ ಅಲೆಗಳಿರುವ ಮತ್ತು ಹೆಚ್ಚು ತರಂಗಾಂತರಗಳನ್ನು ಹೊಂದಿದ ಅಲೆಗಳಿಂದ ಆಗಿರುತ್ತದೆ, ಮತ್ತು ನೀಲಿ ಬಣ್ಣವನ್ನು ನೋಡಿದಾಗ ಅದು ಚಿಕ್ಕ ಅಲೆಗಳಿರುವ ಮತ್ತು ಕಡಿಮೆ ತರಂಗಾಂತರವನ್ನು ಹೊಂದಿದ ಅಲೆಗಳಿಂದ ಆಗಿರುತ್ತದೆ. ಅದೇ ರೀತಿ ಎಲ್ಲ ಬಣ್ಣಗಳು ಬೇರೆ ಬೇರೆ ರೀತಿಯ ಅಲೆಗಳಿಂದ ಉಂಟಾಗಿರುತ್ತವೆ. ಈ ಎಲ್ಲ ಬಣ್ಣಗಳು ಸೇರಿ ನಮ್ಮ ಕಣ್ಣಿಗೆ ಕಾಣುವ ಬೆಳಕನ್ನು ಸೃಷ್ಟಿ ಮಾಡುತ್ತವೆ. ಆದರೆ ಆಕಾಶದಲ್ಲಿ ನಮಗೆ ನೀಲಿ ಬಣ್ಣ ಮಾತ್ರ ಕಾಣಲು ಕಾರಣವೇನೆಂದರೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವ ಮೊದಲು ಅದು ಅನಿಲಗಳಿಂದ ಕೂಡಿದ ಭೂ ವಾತಾವರಣದ ಮೂಲಕ ಹಾದು ಬರುತ್ತದೆ. ಆಗ ಅನಿಲಗಳ ಕಣಗಳೊಂದಿಗೆ ಬೆಳಕು ಬಡಿದು ಎಲ್ಲ ಕಡೆ ಚದುರಿ ಹೋಗುತ್ತದೆ. ವಾತಾವರಣದಲ್ಲಿನ ಬಹುತೇಕ ಎಲ್ಲ ಅನಿಲಗಳು ನೀಲಿ ಬಣ್ಣದ ಬೆಳಕನ್ನು ಚದುರುವಂತೆ ಮಾಡುತ್ತವೆ. ಹಾಗಾಗಿ ಆಕಾಶದ ತುಂಬೆಲ್ಲ ನೀಲಿ ಬಣ್ಣದ ಬೆಳಕು ಹರಡಿ ಆಕಾಶವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಸೂರ್ಯಾಸ್ತದ ವೇಳೆ ಆಕಾಶ ಕೆಂಪಾಗುತ್ತದೆ, ಏಕೆಂದರೆ ಸಂಜೆಯ ವೇಳೆ ಸೂರ್ಯ ಕೆಳಗೆ ಬರುತ್ತಾನೆ. ಆಗ ಬೆಳಕು ನಮ್ಮನ್ನು ತಲುಪಲು ಹೆಚ್ಚಿನ ಸಮಯ ಬೇಕು. ಆದ್ದರಿಂದ ಇನ್ನೂ ಹೆಚ್ಚಾಗಿ ವಾತಾವರಣದ ಮೂಲಕ ಬೆಳಕು ಹಾಯ್ದು ಬರಬೇಕಾಗುತ್ತದೆ. ಆಗ ನೀಲಿ ಬಣ್ಣ ಇನ್ನೂ ಹೆಚ್ಚಾಗಿ ಚದರಿ ಹೋಗುತ್ತೆ. ಇದರಿಂದ ಹಳದಿ ಮತ್ತು ಕೆಂಪು ಬಣ್ಣದ ಬೆಳಕು ನಮ್ಮನ್ನು ಬಂದು ತಲುಪುತ್ತದೆ. ಕೆಲವೊಮ್ಮೆ ಸಂಪೂರ್ಣ ಆಕಾಶ ಗಾಢಗೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅದಕ್ಕೆ ವಾತಾವರಣದಲ್ಲಿನ ಧೂಳಿಕಣಗಳು, ಮಾಲಿನ್ಯ, ಹೊಗೆ ಕಾರಣವಾಗಿರುತ್ತವೆ. ಇವು ಅನಿಲಗಳಿಗಿಂತ ಇನ್ನೂ ಹೆಚ್ಚಾಗಿ ನೀಲಿ ಬಣ್ಣವನ್ನು ಚದುರುವಂತೆ ಮಾಡುತ್ತವೆ. ಇದೇ ಗಾಢಗೆಂಪು ಆಕಾಶಕ್ಕೆ ಕಾರಣ. ಇಸ್ರೋ ಮತ್ತು ನಾಸಾದಂತಹ ಸಂಸ್ಥೆಗಳು ಸ್ಯಾಟಲೈಟ್ಗಳ ಸಹಾಯದಿಂದ ವಾತಾವರಣದಲ್ಲಿರುವಂತಹ ಮಾಲಿನ್ಯಕಾರಕ ಕಣಗಳನ್ನು ಅಳೆದು ನಾವು ಉಸಿರಾಡುವ ಗಾಳಿ ಸೇಫ್ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಳುತ್ತವೆ. ಹಾಗಾಗಿ ನೀವು ನೀಲಿ ಬಣ್ಣದ ಆಕಾಶವನ್ನು ನೋಡಿದಾಗ ಖುಷಿಪಡಿ, ಏಕೆಂದರೆ ನೀವು ಉಸಿರಾಡುವ ಗಾಳಿ ಶುದ್ಧವಾಗಿದೆ ಎಂದರ್ಥ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.